ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೆಸ್ರು ಕಾಳು ಹಾಲು ಮಾಡಿದ್ದೀನಿ. ಬೇಸಿಗೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವ ಜ್ಯೂಸು ಬೇಡ, ಏನೂ ಬೇಡ, ಅಷ್ಟು ಚೆನ್ನಾಗಿತ್ತು ಹೆಸ್ರು ಕಾಳು ಹಾಲು. ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸು. ಬನ್ನಿ ಇವಾಗ ಹೆಸ್ರು ಕಾಳು ಹಾಲು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಹೆಸ್ರು ಕಾಳು ಜ್ಯೂಸ್ ಮಾಡಲಿಕ್ಕೆ ನಾನು ಹೆಸ್ರು ಕಾಳು ಹಾಲು ಹೇಳ್ಬೋದು, ಹೆಸ್ರು ಕಾಳು ಜ್ಯೂಸ್ನೂ ಹೇಳ್ಬೋದು. ನೋಡಿ, ಹೆಸ್ರು ಕಾಳು ಹಾಲು ಮಾಡಲಿಕ್ಕೆ ನಾನು 1 ಗ್ಲಾಸ್ ಹೆಸ್ರು ಕಾಳು ತೊಗೊಂಡಿದ್ದೀನಿ. ಇದನ್ನು 1-2 ಸರಿ ತೊಳೆದಿಟ್ಕೊಡ್ತೀನಿ. ಇದರಲ್ಲೆಲ್ಲ ಗಲೀಜಿರುತ್ತಲ್ಲ, ಅದಕ್ಕೋಸ್ಕರ ನಾನು ತೊಳ್ಕೊಳ್ತಾ ಇದ್ದೀನಿ. ನೋಡಿ, 2 ಸರಿ ನೀಟಾಗಿ ತೊಳ್ಕೊಂಡೆ. ಇದನ್ನು ತೊಳೆದ್ಬಿಟ್ಟು ಸ್ಟವ್ ಮೇಲೆ ಆಲ್ರೆಡಿ ಒಂದು ಬಾಣಲಿ ಇಟ್ಟಿದ್ದೆ ಬಿಸಿ ಆಗೋಕ್ಕೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲಿವರೆಗೆ ಬಿಸಿ ಮಾಡ್ಕೋಬೇಕು ಅಂದರೆ ಇದನ್ನು ಎಲ್ಲ ಕೆಂಪಾಗಬೇಕು, ಕಲರ್ ಚೇಂಜ್ ಆಗುತ್ತೆ, ಹುರಿದಿರೋ ಥರ. ನೋಡಿ, ಈ ಥರ ಹುರ್ಕೋಬೇಕು ಇದನ್ನು. ಈಗ ನೀಟಾಗಿ ಎಲ್ಲ ಕಲರ್ ಚೇಂಜ್ ಆಯಿತು, ಬೇಗನೆ ಆಗಿಬಿಡುತ್ತೆ. ನೋಡಿ, ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ತೀನಿ. ಇವಾಗ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ಕುಡಿಬೋದು. ನೋಡಿ, ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಾನು ಇಷ್ಟೆಲ್ಲ ಹಾಕೋಲ್ಲ, ಇವಾಗ ಒಂದು 3 ಗ್ಲಾಸ್ ಜ್ಯೂಸಿಗೆ ಅಷ್ಟೇ ಹಾಕೋದು. ಇವಾಗ ಸ್ವಲ್ಪ ನಾನು ಎತ್ತಿಟ್ಕೊತೀನಿ ಒಂದು ಬಾಕ್ಸಿಗೆ, ಬೇಕಾದಾಗ ಮಾಡ್ಕೊಳ್ತೀನಿ. ನೋಡಿ, ರೆಡಿಯಾಗಿದೆ. ಒಂದು ಬಾಕ್ಸಿಗೆ ಒಂದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕೊಂಡು ಮಾಡ್ಕೋಬೋದು ಬೇಕನ್ನಿಸ್ದಾಗ. ಬೇರೆ ಜ್ಯೂಸ್ಗಿನ್ನ ಇದು ತುಂಬ ಒಳ್ಳೆಯದು. ಹೆಸ್ರು ಕಾಳು ಹಾಲು ಜ್ಯೂಸ್ ಆಗುತ್ತೆ. ಇದಕ್ಕೆ ಒಂದು 4 ಸ್ಪೂನು ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿ, ಸಾಕಾಗುತ್ತೆ. ಇವಾಗ ನಾನು ಒಂದು ರುಚಿಗೆ ಅದಕ್ಕೆ ಅಳತೆಗೆ ತಕ್ಕಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬೌಲಷ್ಟಿದೆ. ಕಪ್ಪು ಬೆಲ್ಲದ ಪುಡಿ ಇದು. ಡಿಮಾರ್ಟಲ್ಲೆಲ್ಲ ಸಿಗುತ್ತೆ ಪುಡಿನೇ, ರೆಡಿ ಇರೋದೇ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ಜ್ಯೂಸ್ ಅಲ್ವಾ, ಜ್ಯೂಸ್ ಆದಮೇಲೆ ಸ್ವಲ್ಪ ನೀರು ಇರಲೇಬೇಕಾಗುತ್ತೆ. ಕೋಲ್ಡ್ ನೀರಿದ್ದರೆ ಕೋಲ್ಡ್ ನೀರು ಹಾಕ್ಕೊಳ್ಳಿ. ಇದಕ್ಕೆ ಒಂದು 4-5 ಏಲಕ್ಕಿ ಹಾಕಿದ್ದೀನಿ. ಇವಾಗ ತುಂಬ ಚೆನ್ನಾಗಿತ್ತು, ರುಚಿ ಅಂತೂ. ಮಾಡ್ಕೊಂಡು ಕುಡಿಬೋದು, ಮಕ್ಕಳಿಗೂ ಇಷ್ಟ ಆಗುತ್ತೆ. ನೋಡಿ, ರುಬ್ಕೊಂಡಿದ್ದೀನಿ. ಇವಾಗ ಒಂದು ಸರಿ ನೀರು ಹಾಕ್ಕೊಂಡು ಇದಕ್ಕೆ ನಾನು 1 ಗ್ಲಾಸ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಲಿನ ಕೆನೆ ಎಲ್ಲ ಇದ್ದರೆ ಇನ್ನೂ ರುಚಿ ಇರುತ್ತೆ. ಹಸಿ ಹಾಲು ಹಾಕೋಕೆ ಹೋಗ್ಬೇಡಿ, ಕಾಯ್ದಿರೋದೇ ಹಾಕ್ಕೊಳ್ಳಿ. ನೋಡಿ, ಹಾಲು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳಿ. ಈ ಥರ ಫಿಲ್ಟ್ರ್ ಬೇಡ ಅಂದ್ರೂ ಹಾಗೆ ಕುಡಿದ್ರೂ ಆಗುತ್ತೆ. ಇದೇನು ಬರೀ ತೆಂಗಿನಕಾಯಿ ಹೆಸ್ರು ಕಾಳ್ದು ಅಷ್ಟೇ. ನೋಡಿ, ಇದೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ರೆಡಿ ಆಯಿತು. ನೀರು ನಿಮ್ಮ ಅಳತೆಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ಜ್ಯೂಸ್ ರೆಡಿ ಆಯಿತು. ಹೆಸ್ರು ಕಾಳು ಹಾಲು. ಕೋಲ್ಡ್ ನೀರು ಹಾಕ್ಕೊಳ್ಳಿ. ಕೋಲ್ಡ್ ನೀರಾದ್ರೂ, ಇಲ್ಲ ಅಂದರೆ ನಾರ್ಮಲ್ ನೀರಾದರೂ ಹಾಕ್ಕೊಳ್ಳಿ. ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬ್ನೂ ಹಾಕಿ. ನಾನು ಹಾಕಿಲ್ಲ, ಕೋಲ್ಡ್ ಆಗುತ್ತೆ ಅಂತ. ನೋಡಿ, 2 ಗ್ಲಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಇನ್ನೊಂದಕ್ಕೆ ಸಬ್ಜಾ ಸೀಡ್ಸ್ ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಅವಶ್ಯಕತೆ ಇರಲ್ಲ. ಇದ್ದರೆ ಹಾಕ್ಕೊಳ್ಳಿ ಅಷ್ಟೇ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಹಾಲು ಹಾಕ್ತಾಯಿದ್ದೀನಿ. ಇವಾಗ ಹೆಸ್ರು ಕಾಳು ಹಾಲು ಜ್ಯೂಸು ಏನಾದರೂ ಹೇಳ್ಬೋದು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಮಕ್ಕಳು ದೊಡ್ಡವರು ಎಲ್ಲ ಕುಡಿತಾರೆ ಈ ಥರ ಮಾಡಿಕೊಂಡ್ರೆ. ಇದೇ ಜ್ಯೂಸನ್ನು ಹೊರಗಡೆ ದುಡ್ಡು ಕೊಟ್ಟು ಕುಡಿದು ಬರ್ತೀವಿ ನಾವು, ಇದೇ ಥರದ್ದು ಬೇಕು ಅಂತ. ಆದರೆ ಅದಕ್ಕಿಂತ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಇದಕ್ಕೆ ಐಸ್ ಕ್ಯೂಬ್ ಹಾಕೊಂಡು ಕುಡಿದ್ರೆ ಯಾವ ಜ್ಯೂಸು ಬೇಡ ಇದ್ರ ಮುಂದೆ. ಅಷ್ಟು ಚೆನ್ನಾಗಿತ್ತು, ರುಚಿ ಇತ್ತು. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲ ರೆಡಿ ಆಯಿತು. ಇವಾಗ ನೋಡಿ, ಇದು ಡ್ರೈ ಫ್ರೂಟ್ಸ್ದು, ಇದು ಸಬ್ಜಾ ಸೀಡ್ಸ್ದು. ಏನೂ ಇಲ್ಲ ಅಂದರೆ ಖಾಲಿದೂ ಕುಡಿಬೋದು. ಇದೇ ಹಾಕಲೇಬೇಕು ಅನ್ನೋದೇನಿರಲ್ಲ. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು, ರುಚಿನೂ ಅಷ್ಟೇ ಚೆನ್ನಾಗಿತ್ತು.
ನೋಡಿ ಇದೇ ಜ್ಯೂಸ ನಾವು ಜ್ಯೂಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಕುಡಿದ್ಬಿಟ್ಟು ಬರ್ತೀವಿ. ಆದರೆ ಅವರೆಲ್ಲ ಇಷ್ಟು ಇದನ್ನು ಹಾಕೋದೇ ಇಲ್ಲ, ಇಷ್ಟು ಹಾಲು ಹಾಕಿರಲ್ಲ, ಫುಲ್ ನೀರಲ್ಲೇ ಮಾಡಿರ್ತಾರೆ. ಮರಿದನ್ನೇ ಮಾಡ್ಕೊಳ್ಳಿ ಫ್ರೆಂಡ್ಸು. ನೀವು ಹೆಸ್ರು ಕಾಳು ಜ್ಯೂಸು, ಹೆಸ್ರು ಕಾಳು ಹಾಲು